ಚಿಕ್ಕಬಳ್ಳಾಪುರ ತಾಲೂಕಿನ ಬರ್ಲಹಳ್ಳಿ ಗ್ರಾಮದಲ್ಲಿ ಕೊನೆಯ ಶ್ರಾವಣ ಶನಿವಾರದ ಪ್ರಯುಕ್ತ ಶ್ರೀ ಕ್ಷೇತ್ರ ಶ್ರೀ ಜಾಲಾರಿ ಯೋಗ ಭೋಗ ಲಕ್ಷ್ಮೀನರಸಿಂಹಸ್ವಾಮಿಯವರ ತಿರುಕಲ್ಯಾಣೋತ್ಸವ ಹಾಗೂ ಬ್ರಹ್ಮರಥೋತ್ಸವ ಅದ್ದೂರಿಯಾಗಿ ನೆರವೇರಿತು. ಸ್ವಾಮಿಗೆ ಮುಂಜಾನೆಯಿಂದಲೇ ವಿವಿಧ ಧಾರ್ಮಿಕ ಕಾರ್ಯಗಳು ನೆರವೇರಿದವು. ದರ್ಶನಕ್ಕಾಗಿ ಮುಂಜಾನೆಯಿಂದಲೇ ಸಾವಿರಾರು ಮಂದಿ ಭಕ್ತರು ದೇಗುಲಕ್ಕೆ ಆಗಮಿಸುತ್ತಿದ್ದರು. ಸ್ವಾಮಿಗೆ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು. ಬೆಟ್ಟದ ಮೇಲೆ ನಡೆದ ಬ್ರಹ್ಮರಥೋತ್ಸವದಲ್ಲಿ ಭಕ್ತರು ಶ್ರದ್ಧಾ ಭಕ್ತಿಯಿಂದ ಭಾಗಿಯಾಗಿದ್ದರು. ಭಕ್ತರು ನೀಡಿದ್ದ ಸುಮಾರು 1.5 ಟನ್ ತೂಕದ ಸ್ವಾಮಿಯ ಪಾದಗಳ ಶಿಲೆಯನ್ನು ವಿಶೇಷ ಪೂಜೆ ಸಲ್ಲಿಸಿ ದರ್ಶನಕ್ಕಿಡಲಾಗಿತ್ತು. ಬಂದ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಕವರ್ ಅದು ಮಾಮೂಲಿ ಪ್ಲಾಸ್ಟಿಕ್ ಕವರ್ ಬನ್ನಿ ಸಮಾರಮಣ ಗೋವಿಂದ ನೋಡಿ. ಎಲ್ಲ ಮಂಗಳಾರತಿ ತಗೊಂಡು ಸುತ್ತಾಕೊಂಡು ನೋಡ್ಕೊಂಡು ಬರ್ರಿ ಎಲ್ಲರೂ ಆರಾಮಾಗಿ. ಅಲ್ಲೇನಮ್ಮ ಅಲ್ಲೇನಮ್ಮ ಹಾಗೆ ಉಣ್ಣಮ್ಮ ದೋಸ್ತಾರ स्वामी पादमे गति गोविंद महालक्ष्मी पादमे गति गोविंद ब्रह्मणमपहरति एकदैवैर्मानायस्तेजो ददाति श्रीकान्ताय कल्याणनिधिर्तिनां श्रीवेङ्कटनिवासाय श्रीनिवासाय मङ्गलम्। ओम श्रीनारसिंहाय नमः। ओम श्रीमत्पयोनिधिनिकेतनचक्रवाणी भोगेन्द्र भोगमण्डलपुण्यमूर्ति योगे। नमस्कार भक्तकोटिगे
ಭಗವಂತ ಶ್ರೀ ಲಕ್ಷ್ಮೀ ನರಸಿಂಹ ಭೋಗ ಮತ್ತು ಯೋಗ ನರಸಿಂಹನ ಅನುಗ್ರಹ ಎಲ್ಲರಿಗೂ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇವತ್ತು ತುಂಬ ವಿಶೇಷವಾಗಿರ್ತಕ್ಕಂತಹ ಶ್ರಾವಣ ಮಾಸದ ಕೊನೆಯ ಶನಿವಾರ. ಈ ಒಂದು ಶನಿವಾರ ಪ್ರತಿ ವರ್ಷದ ಈ ಶ್ರಾವಣ ಮಾಸದಲ್ಲಿ ಇಲ್ಲಿ ಭೋಗ ನರಸಿಂಹಸ್ವಾಮಿ ಅನಾದಿ ಕಾಲದಿಂದಲೂ ಇರತಕ್ಕಂತಹ ಭೋಗ ನರಸಿಂಹಸ್ವಾಮಿಗೆ ಬ್ರಹ್ಮರಥೋತ್ಸವಗಳು ನಡೆಯುತ್ತೆ. ಚಿಕ್ಕಬಳ್ಳಾಪುರ ತಾಲೂಕು ಬಾರ್ಲಹಳ್ಳಿ ಗ್ರಾಮದ ಈ ಒಂದು ಕ್ಷೇತ್ರದಲ್ಲಿ ಭಗವಂತ ಶ್ರೀಮನ್ನಾರಾಯಣ ನರಸಿಂಹಾವತಾರದಲ್ಲಿ ವಿರಾಜಮಾನವಾಗಿ ಕುಳಿತಿದ್ದಾನೆ. ಇಂತಹ ಸ್ವಾಮಿಯನ್ನು ಎಷ್ಟೋ ಜನ ಭಕ್ತರು ಬಂದು ಆತನ ದರ್ಶನ ಮಾಡಿಕೊಂಡು ಭಗವತಿ ಮಹಾಲಕ್ಷ್ಮಿ ಸಮೇತನಾಗಿರ್ತಕ್ಕಂತಹ ಆ ಭೋಗ ನರಸಿಂಹಸ್ವಾಮಿಯ ಅನುಗ್ರಹ ತೆಗೆದುಕೊಂಡು ಇಲ್ಲಿ ಎಲ್ಲ ಭಕ್ತಾದಿಗಳಿಗೂ ಕೂಡ ತನ್ನ ಒಂದು ಆಶೀರ್ವಾದವನ್ನು ಸಲ್ಲಿಸ್ತಾ ಇರ್ತಕ್ಕಂತಹ ಆ ಭಗವಂತ ಶ್ರೀಮನ್ನಾರಾಯಣ ನರಸಿಂಹಾವತಾರದಲ್ಲಿರ್ತಕ್ಕಂಥ ಸ್ವಾಮಿಗೆ ದ್ವಿದಿನ ಸಂಕಲ್ಪ, 2 ದಿನಗಳ ಸಂಕಲ್ಪದ ಪ್ರಕಾರವಾಗಿ ಹಿಂದಿನ ದಿವಸ ನಾವು ಭಗವಂತ ವಿಶ್ವಕ್ಸೇನ ಆರಾಧನೆಯನ್ನು ಮಾಡ್ಕೊಳ್ತಾ, ಭಗವದ್ ವಾಸುದೇವ ಪುಣ್ಯಾಹವನ್ನು ಮಾಡ್ಕೊಳ್ತಾ, ಅಂಕುರಾರ್ಪಣೆ, ಧ್ವಜಾರೋಹಣ, ಹಾಗೆಯೇ ಧ್ವಜಕುಂಭ ಆರಾಧನೆ ಮಾಡ್ಕೊಳ್ತಾ, ಆ ಕಲಶ ಸ್ಥಾಪನೆ ಎಲ್ಲ ಮಾಡ್ಕೊಳ್ತಾ, ನಂತರ ತಿರುಮಂಜನ ಸೇವೆ ಮಾಡಿಕೊಳ್ತಾ ಭಗವಂತನಿಗೆ ತಿರು ಕಲ್ಯಾಣೋತ್ಸವವನ್ನು ಮಾಡ್ತಾ ಈ 2ನೇ ದಿವಸ ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಭಗವಂತನಿಗೆ ಹೋಮಗಳನ್ನು ಹವನಗಳನ್ನು ಮಾಡ್ತಾ ಮತ್ತೆ ತಿರುಮಂಜನ ಸೇವೆಯನ್ನು ಮಾಡ್ತಾ ನಮ್ಮ ಒಂದು ಪ್ರಮುಖ ಬೀದಿಯಲ್ಲಿ ಆ ಭಗವಂತನ ರಥವನ್ನು ಇಳಿಯುತ್ತಾ ಎಲ್ಲ ಭಕ್ತಾದಿಗಳು ತುಂಬ ಸಡಗರದಿಂದ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸಮಸ್ತ ಭಕ್ತ ಕೋಟಿಗೂ ಕೂಡ ಭಗವಂತನ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಜೈ ಶ್ರೀಮನ್ನಾರಾಯಣ, ಜೈ ನಾರಸಿಂಹ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಹೆಸರು HR ಭಾಸ್ಕರ್ ಅಂತ, ಹನುಮಂತಪುರ. HR ಭಾಸ್ಕರ್ ಅಂತ ಹನುಮಂತಪುರ. ಇಲ್ಲಿನ ಮಂಡಳಿ ಒಳಗೆ ಅಧ್ಯಕ್ಷನಾಗಿದ್ದೀನಿ. ಸುಮಾರು ಇದು ಒಂದು 100-120 ವರ್ಷದಿಂದ ನಾನು ಇದೇ ಥರ ನಡ್ಕೊಂಡ್ಬರ್ತಾ ಇದೆ. ಮುಂದೇನು ಈಗಲೇ ನಡ್ಕೊಂಡು ಹೋಗಲಿ ಅಂತ ಅನ್ತಾ ಇದ್ದೀವಿ. ಮೊದಲೇನು ದಾರಿ ಎಲ್ಲ ಇರಲಿಲ್ಲ, ಇಲ್ಲಿ ಹೊಸದಾಗೆಲ್ಲ ದಾರಿ ಎಲ್ಲ ಮಾಡಿದ್ದೀವಿ, ನೀರಿನ ವ್ಯವಸ್ಥೆ ಆಗಿದೆ. ಮತ್ತು ಇಲ್ಲಿಗೆ ವಿದ್ಯುತ್ ವ್ಯವಸ್ಥೆ ಒಂದಿಲ್ಲ, ವಿದ್ಯುತ್ ವ್ಯವಸ್ಥೆ ಒಂದು ಆಗಬೇಕು. ಅದೊಂದಾದರೆ ಭಕ್ತಾದಿಗಳಿಗೆ ಭಾಳ ಒಳ್ಳೆಯದು. ಇಲ್ಲಿ ಸುತ್ತಮುತ್ತ ಗ್ರಾಮಸ್ಥರೇ ಅಲ್ಲ, ಸುಮಾರು ತಮಿಳುನಾಡು, ಕೇರಳ, ಬಾಂಬೆಯಿಂದ ಕೂಡ ಬರ್ತಾ ಇದ್ದಾರೆ ಭಕ್ತಾದಿಗಳು. ಥರ ಇನ್ನು ಮುಂದೆ ಹೀಗೆ ನಡೀತಾ ಇರಲಿ ಅಂತ. ಸಾಂಬಾರ್ ಅಷ್ಟೇ, ಅವರೆಲ್ಲ ಬಂದಿದ್ರು ಸೆಟ್ ಅವ್ರ ಜೊತೆ ಇನ್ನು ಚಿಕ್ಕಬಳ್ಳಾಪುರ ನಗರದ ಶ್ರೀ ಅಭಯಾಂಜನೇಯ ಸ್ವಾಮಿ ದೇಗುಲದಲ್ಲಿ ಶ್ರಾವಣ ಶನಿವಾರದ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದ್ವು. ಮುಂಜಾನೆಯಿಂದಲೇ ವಿವಿಧ ಧಾರ್ಮಿಕ ಕಾರ್ಯಗಳು ನೆರವೇರಿದ್ವು. ಸ್ವಾಮಿಗೆ ಬಣ್ಣ ಬಣ್ಣದ ಹೂಗಳಿಂದ ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು. ಭಕ್ತರು ದೇವರ ದರ್ಶನ ಪಡೆದು ಪುನೀತರಾದರು. ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರಾವಣ ಮಾಸ ವಿಶೇಷವಾಗಿರುತ್ತೆ. ಆದರೂ ವಿಶೇಷವಾಗಿ ಈ ಸಲ 5 ಶ್ರಾವಣ ಮಾಸ ಬಂದಿದೆ. ಮತ್ತು ಕೊನೆಯದಾಗಿ ಅಮಾವಾಸ್ಯೆ ದಿನ ವಿಶೇಷವಾಗಿ ಶ್ರಾವಣ ಮಾಸ ಬಂದಿರೋದಕ್ಕೋಸ್ಕರ ಆಂಜನೇಯ ಸ್ವಾಮಿಗೆ ಇಷ್ಟವಾದಂಥ ದಿನ ಶನಿವಾರ ಆಗಿರುತ್ತದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ದೇವಾಲಯದಲ್ಲಿ ವಿಶೇಷವಾಗಿ ಅಲಂಕಾರ ಮತ್ತು ಅಭಿಷೇಕ ನೆರವೇರುತ್ತೆ ಬೆಳಗ್ಗೆ. ಅದಾದ ನಂತರ ನಿರಂತರ ಪ್ರಸಾದ ವ್ಯವಸ್ಥೆ ನಡೀತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರಾವಣ ಮಾಸ ವಿಶೇಷವಾಗಿ ಸ್ವಾಮಿಯ ಆಶೀರ್ವಾದವನ್ನು ಎಲ್ಲ ಭಕ್ತಾದಿಗಳು ಸಹ ಬಂದು ಭಗವಂತನ ಆಶೀರ್ವಾದ ಪಡೆಯಬೇಕಾಗಿ ವಿನಂತಿ.
ಅದೇ ರೀತಿ ಅಮಾವಾಸ್ಯೆ ಪ್ರಯುಕ್ತ ತಾಲೂಕಿನ ಕಣಜೇನಹಳ್ಳಿಯ ಶ್ರೀ ಕಾಳಿಕಾಂಬಾ ದೇವಿ ಹಾಗೂ ಶ್ರೀ ಚೌಡೇಶ್ವರಿ ದೇವಿ ದೇಗುಲಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ದೇವಿಯವರಿಗೆ ವಿಶೇಷವಾಗಿ ಅಲಂಕಾರ ಮಾಡಲಾಗಿದ್ದು, ಶಕ್ತಿ ದೇವತೆಗಳ ದರ್ಶನಕ್ಕಾಗಿ ದೂರದ ಪ್ರದೇಶಗಳಿಂದಲೂ ಸಹ ಭಕ್ತರು ಆಗಮಿಸಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸಿದರು. ದೇವಿಯವರಿಗೆ ಸಲ್ಲಿಸಿದ ವಿವಿಧ ಸೇವೆಗಳು ಭಕ್ತರ ಗಮನ ಸೆಳೆಯಿತು. ಸಾಮಸೇನಹಳ್ಳಿ ಮಂಜುನಾಥ್ ಜೊತೆ ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.